ಕರ್ತರ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಹಾಂ 2 ಕೊರಿಂಥಿಯನ್ಸ್ 7ನೇ ಅಧ್ಯಾಯ ವಚನ 10 ದೇವರ ಚಿತ್ತ ಅನುಸಾರವಾಗಿರುವ ದುಃಖವು ಮನಸಾಂತರವನ್ನು ಉಂಟು ಮಾಡಿ ರಕ್ಷಣೆಗೆ ಕಾರಣವಾಗಿದೆ. ಆ ಮನಸಾಂತರದಲ್ಲಿ ಪಶ್ಚಾತ್ತಾಪಕ್ಕೆ ಆಸ್ಪದವಿಲ್ಲ. ಆದರೆ ಲೋಕದವರಿಗಿರುವಂಥ ದುಃಖವು ಮರಣವನ್ನು ಉಂಟು ಮಾಡುತ್ತದೆ. ಸರಿ. ನಮ್ಮ ಜೀವನದಲ್ಲಿ ಎಲ್ರಿಗೂ ಏನಾದರೂ ಒಂದು ದುಃಖ ಇರುತ್ತೆ ಅಂತ ಇಟ್ಕೊಳ್ಳೋಣ. ದುಃಖ ಇದೆ ಅಂತ ಇಟ್ಕೊಳ್ಳೋಣ. ಏನೋ ಒಂದು ಕಷ್ಟ, ಏನೋ ಒಂದು ದುಃಖ ಇದೆ. ಅದು ದೇವರು ಕೊಟ್ಟಿರುವಂಥ ದುಃಖನ ಅಥವಾ ಮನುಷ್ಯರ ದುಃಖನ? ಯಾಕಂದರೆ ಮನುಷ್ಯರ ದುಃಖಕ್ಕೂ ದೇವರ ದುಃಖಕ್ಕೂ ಜಾಸ್ತಿ ಡಿಫ್ರೆನ್ಸ್ ಇಲ್ಲ. ತುಂಬ ಚಿಕ್ಕ ಏನಿದೆ ಡಿಫ್ರೆನ್ಸ್ ಇದೆ. ಏನಾಗತ್ತಂದರೆ ನಾವು ದೇವರೋಸ್ತ್ರನೇ ಕೇಳ್ತಾ ಇರ್ಬೋದು, ಒಳ್ಳೆಯ ವಿಷಯನೇ ಕೇಳ್ಬೋದು ಅಥವಾ ಏನೇ ಇರಲಿ, ಆ ಒಳ್ಳೆಯ ವಿಷಯದಲ್ಲಿ ನನಗೆ ದೇವರ ಆತ್ಮದಿಂದ ಬರುವಂಥ ದುಃಖ ಬರ್ತಾ ಇದೆಯಾ ಅಥವಾ ಮನುಷ್ಯರ ನನ್ನ ಮಾಂಸದ ದುಃಖ ಬರ್ತಾ ಇದೆಯಾ? ಇದನ್ನು ಏನಕ್ಕೆ ಅರ್ಥ ಮಾಡ್ಕೊಬೇಕು? ದೇವರ ಹತ್ರಿಂದ ಹಂಗಂದ್ರೆ ದೇವರ ದುಃಖ ನಮ್ಮನ್ನೇನು ಮಾಡತ್ತಂತೆ? ರಕ್ಷಣೆ ಒಳಗಡೆ ಕರೆದುಕೊಂಡು ಹೋಗುತ್ತೆ. ಮನುಷ್ಯರ ದುಃಖ ಏನು ಮಾಡತ್ತಂತೆ? ಮರಣ ಉಂಟು ಮಾಡುತ್ತೆ. ದೇವರ ಹತ್ರದಿಂದ ನಮ್ಮನ್ನು ದೂರಪಡಿಸುವ ಯಾವುದೇ ದುಃಖವಾಗಿರಲಿ ಅದು ದೇವರ ಹತ್ರದಿಂದ ಬರ್ತಾ ಇರುವಂಥ ದುಃಖ ಅಲ್ಲ, ಮಾಂಸದ ದುಃಖ. ನನ್ನ ಮನಸ್ಸಿನಲ್ಲಿ ಇರುವಂಥ ಒಂದು ನೋವು, ನನ್ನ ಜೀವನದಲ್ಲಿ ದೇವ್ರು ಮಾಡದೇ ಇರುವಂಥ ಒಂದು ಕೆಲಸ ನನ್ನನ್ನು ದೇವರ ಹತ್ರದಿಂದ ದೂರ ಕರ್ಕೊಂಡು ಹೋಗ್ತಾ ಇದೆ ಅಂದರೆ ಯಾವ ದುಃಖ ಅದು? ಮಾಂಸದ ದುಃಖ, ಮನುಷ್ಯರ ದುಃಖ, ಲೋಕ ಸಂಬಂಧಪಟ್ಟಂಥ ದುಃಖ. ಆದರೆ ದೇವರ ಸಂಬಂಧಪಟ್ಟಂಥ ದುಃಖ ನನ್ನನ್ನು ಏನು ಮಾಡಿಸತ್ತಂತೆ? ದೇವರ ಹತ್ರ ಕರೆದುಕೊಂಡು ಹೋಗುತ್ತೆ. ಇದಕ್ಕೆ 2 ಎಕ್ಸಾಂಪಲ್ ನೋಡೋಣ. ಮೊದಲನೇ ಎಕ್ಸಾಂಪಲ್ ಯಾವುದಂದರೆ, ಸುಲಭವಾಗಿ ನಮ್ಗೆ ಅರ್ಥ ಆಗುವಂಥ ಒಂದು ಉದಾಹರಣೆ. ದಾವೀದನು ಬೆತ್ಷೆಬ ಜೊತೆ ಪಾಪ ಮಾಡಿದ ಮೇಲೆ ಅವನ ಪಾಪದಲ್ಲೇ ಇರ್ತಾನೆ. ಆವಾಗ ಆ ಒಂದು ಪ್ರಾಫಿಟ್, ನಾತಾನ್ ಅನ್ನುವಂಥ ಪ್ರವಾದಿ ಬಂದು ಅವನನ್ನು ಸರಿಪಡಿಸುವಾಗ ಅವ್ರು ಏನಂತ ಹೇಳ್ತಾರೆ? ತಕ್ಷಣ ತನ್ನ ಬಟ್ಟೆ ಹರಿದುಕೊಂಡು ರಾಜ ಮಂದಿರದಲ್ಲಿ ಇರುವಂಥ ದಾವೀದನ ಏನು ಮಾಡ್ಕೊಳ್ತಾರೆ? ತನ್ನ ಬಟ್ಟೆನ ಹರಿದುಕೊಂಡು ದುಃಖ. ಅವ್ರೇನು ಪಡ್ತಾರೆ ಅಂದರೆ ಅಲ್ಲಿರುವಂಥ ಜನರನ್ನು ಏನು ಮಾಡಲ್ಲ, ನೋಡಲ್ಲ. ಯಾರ ಪಕ್ಕದಲ್ಲಿದ್ದಾರೆ ಅವರ ಮುಂದೆ ರಾಜನಾಗಿರುವಂಥ ದಾವೀದನ ಏನು ಮಾಡ್ತಾ ಇದ್ದಾರೆ? ಏನನ್ನೂ ನೋಡದೆ ತನ್ನಂತಾನು ದೇವ್ರಿಗೆ ದುಃಖ ಮಾಡಿಬಿಟ್ನಲ್ಲ, ದೇವ್ರಿಗೆ ವಿರೋಧವಾಗಿ ಪಾಪ ಮಾಡಿದ್ದೀನಲ್ಲ ಅಂತ ತನ್ನ ದುಃಖವನ್ನು ಏನು ಮಾಡ್ತಾ ಇದ್ದಾರೆ? ಅಲ್ಲಿ ತೋರಿಸ್ಕೊಳ್ತಾರೆ. ಅದು ದೇವರು ಕೊಡುವಂಥ ದುಃಖ. ಮನುಷ್ಯರ ಕಣ್ಣಿಗೆ ಏನಾದರೂ ಪರವಾಗಿಲ್ಲ, ಆದರೆ ದೇವರಿಗೆ ವಿರೋಧವಾಗಿ ನಾನು ಪಾಪ ಮಾಡಿದ್ನಲ್ಲ ಅನ್ನುವುದು ದೇವರು ಕೊಡುವಂಥ ದುಃಖ. ಆಮೇನ್. ಆದರೆ ಮನುಷ್ಯರನ್ನು ನಾನು ಪ್ರಿಯಪಡಿಸ್ಬೇಕು, ಆದರೆ ದೇವರನ್ನು ನಾನು ಪ್ರಿಯಪಡಿಸ್ಬೇಕು ಅನ್ನುವುದು ಲೋಕದ ದುಃಖ. ಯಾಕಂದರೆ ನಾವು ದೇವರ ಮನಸ್ಸನ್ನು ದುಃಖಪಡಿಸಿದ್ವಿ ನಿಜವಾಗ್ಲೂ ನಮ್ಮ ಮನಸ್ಸಲ್ಲಿ ಬಂದರೆ ಏನಾಗುತ್ತೆ ಗೊತ್ತಾ? ನಾವು ಯಾರ ಜೊತೇಲಿದ್ದಾರೆ ಅಂತ ನೋಡಲ್ಲ, ಯಾರು ನಮ್ಮ ಮುಂದೆ ಇದ್ದಾರೆ ಅಂತ ನೋಡಲ್ಲ. ಆವಾಗಲೇ ಏನು ಮಾಡ್ತೀವಿ? ನಮ್ಮ ಪಾಪವನ್ನು ನಾನು ಯಾವ ರೀತಿ ಅದು ತಗ್ಗಿಸ್ಕೊಳ್ಬೇಕು ಅಂತ ನಮ್ಮ ಮೈಂಡಲ್ಲಿ ಏನಾಗುತ್ತೆ? ಬರುತ್ತೆ. ಏನಾದರೂ ಪರವಾಗಿಲ್ಲ, ನನಗೆ ಅವಮಾನ ಆದರೂ ಪರವಾಗಿಲ್ಲ, ನಾನೇನು ಮಾಡ್ತೀನಿ? ತಗ್ಗಿಸ್ಕೊಳ್ತೀನಿ. ಆದರೆ ನನಗೆ ಅವಮಾನ ಆಗಬಾರ್ದು, ಆದರೆ ದೇವ್ರಿಗೂ ಕರೆಕ್ಟಾಗಿ ನಡಿಬೇಕು ಅಂತ ಏನು ಮಾಡ್ತಾರೆ? ಎಷ್ಟೋ ಜನ ತಮ್ಮ ತಪ್ಪನ್ನು ಏನು ಮಾಡಲ್ಲ, ಮರೆ ಮಾಡ್ತಾರೆ. ಇದನ್ನು ಏನು ಹೇಳ್ತಾರೆ? ತನ್ನ ಪಾಪವನ್ನು ಮರೆ ಮಾಡುವವನು ವೃದ್ಧಿ ಆಗೋದಿಲ್ಲ. ದೇವರಾಜವನ್ನು ಏನು ಮಾಡೋಕ್ಕಾಗಲ್ಲ. ಸೇರೋ ಆಕಾನ್ ಅನ್ನುವಂಥ ಮನುಷ್ಯ ಇಸ್ರೇಲ್ ಜನರಿಗೆ ಯೋಶ್ವನ ಜೊತೆ ಅವರು ಜಗಳಾಡೋಕೆ ಹೋಗಿ ಆಕಾನ್ ಅನ್ನುವಂಥ ಮನುಷ್ಯ ತನ್ನ ಪಾಪವನ್ನು ಏನು ಮಾಡ್ತಾ ಇದ್ದಾನೆ? ತನ್ನ ಮನೆಯಲ್ಲಿ ಮರೆ ಮಾಡ್ತಾ ಇದ್ದಾನೆ. ನಮ್ಮ ಒಳಗಡೆ ನಾವು ಏನು ಮರೆ ಮಾಡ್ತಾ ಇದ್ದೀವಿ ಇವತ್ತು? ಯಾಕಂದರೆ ದೇವ್ರ ಹತ್ರನೇ ಪ್ರಾರ್ಥನೆ ಮಾಡ್ಬೋದು. ನಾವೇನು ಮಾಡ್ತೀವಿ? ಅನೋದಿನೋ ದೇವ್ರ ಹತ್ರ ಏನು ಮಾಡ್ತೀವಿ? ಪ್ರಾರ್ಥನೆ ಮಾಡ್ತೀವಿ. ಆದರೆ ಏನು ಮರೆ ಮಾಡ್ಕೊಂಡು ಪ್ರಾರ್ಥನೆ ಮಾಡ್ತಾ ಇದ್ದೀವಿ? ನಾನು ನಿಜವಾಗ್ಲೂ ದೇವ್ರ ಹತ್ರ ನಾನು ನಿಜವಾಗ್ಲೂ ಒಳ್ಳೆಯ ವಿಷಯವಾಗಿ ಕೇಳ್ತಾ ಇದ್ದೀನ ಅಥವಾ ನನ್ನ ಪ್ರಾರ್ಥನೆಯಲ್ಲಿ ಏನು ಆಚೆ ಬರ್ತಾ ಇದೆ ಅದನ್ನು ನೋಡೋಣ. ಇದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಯಾರಂದರೆ ಯೋಬು. ಯೋಬನ ಕುರಿತಾಗಿ ನಾವು ನೋಡೋಣ ಅಂದರೆ ಇವಾಗ ಏನು ಮಾಡೋಣ ಅಂದರೆ ಯೋಬು 1ನೇ ಅಧ್ಯಾಯ 1ನೇ ವಾಕ್ಯದಿಂದ ಓದೋಕ್ಕೆ ಸ್ಟಾರ್ಟ್ ಮಾಡಿ. ಯೋಬು 1ನೇ ಅಧ್ಯಾಯ ವಚನ 1. ಊಚ್ ದೇಶದಲ್ಲಿ ಯೋಬನೆಂಬ ಒಬ್ಬ ಮನುಷ್ಯನೂ ಇದ್ದನು. ಅವನು ದೇವರಲ್ಲಿ ಭಯಭಕ್ತಿಯುಳ್ಳವನಾಗಿ ಕೆಟ್ಟದ್ದನ್ನು ನಿರಾಕರಿಸುತ್ತಾ ನಿರ್ದೋಷಿಯೂ ಯಥಾರ್ಥ ಚಿತ್ತನೂ ಆಗಿದ್ದನು. ಅವನಿಗೆ 7 ಮಂದಿ ಗಂಡು ಮಕ್ಕಳು 3 ಮಂದಿ ಹೆಣ್ಣು ಮಕ್ಕಳು ಇದ್ದರು. ಅವನಿಗೆ 7,000 ಕುರಿಗಳು, 3,000 ಒಂಟೆಗಳು, 500 ಜೋಡಿ ಎತ್ತುಗಳು, 500 ಹೆಣ್ಣು ಕತ್ತೆಗಳು, ಅನೇಕ ಸೇವಕರು ಇದ್ದದರಿಂದ ಅವನು ಮೂಡಣ ದೇಶದಲ್ಲೆಲ್ಲ ಹೆಚ್ಚು ಸ್ವಾಸ್ಥ್ಯವುಳ್ಳವನೂ ಆಗಿದ್ದನು. ಅವನ ಕುಮಾರನು ಒಂದೊಂದು ದಿನ ಒಬ್ಬೊಬ್ಬನ ಮನೆಯಲ್ಲಿ ಔತಣವನ್ನು ನಡೆಸುತ್ತಾ ಆ ಭೋಜನಕ್ಕೆ ತಮ್ಮ 3 ಅಕ್ಕ ತಂಗಿಯರನ್ನು ಕರೆ ಕಳುಹಿಸುತ್ತಿದ್ದರು.
ಔತಣ ಸರದಿ ತೀರಿದ ನಂತರ ಯೋಬನು ತನ್ನ ಮಕ್ಕಳ ಒಂದು ವೇಳೆ ಹೃದಯದಲ್ಲಿ ದೇವರನ್ನು ದೂಷಿಸಿ ಪಾಪ ಮಾಡಿರಬಹುದು ಎಂದು ಅವರನ್ನು ಕರೆಸಿ ಶುದ್ಧಿಪಡಿಸಿ ಬೆಳಿಗ್ಗೆ ಎದ್ದು ಅವರ ಸಂಖ್ಯೆಗೆ ತಕ್ಕಂತೆ ಹೋಮಗಳನ್ನು ಅರ್ಪಿಸುತ್ತಿದ್ದನು. ಆಮೇಲೆ ಸಾಕು. ಇಲ್ಲಿವರೆಗೂ ನಮಗೇನು ಗೊತ್ತಾಗ್ತಾ ಇದೆ, ಯೋಬ್ ಅನ್ನುವಂಥ ಒಂದು ಮನುಷ್ಯ ಇದ್ದಾನೆ. ಅವನಿಗೆ ಎಷ್ಟು ಜನ ಮಕ್ಕಳು? 7 ಜನ ಗಂಡು ಮಕ್ಕಳು ಮತ್ತು 3 ಜನ ಹೆಣ್ಣು ಮಕ್ಕಳು. ಅವನೇನಾಗಿದ್ದಾನೆ, ದೇವರು ಅವನು ಎಲ್ಲದಲ್ಲೂ ಏನು ಮಾಡಿದ್ದಾರೆ? ಆಶೀರ್ವಾದ ಮಾಡಿದ್ದಾರೆ. ಅವ್ನು ಯಾವುದಲ್ಲೂ ಏನು ಮಾಡಿಲ್ಲ? ತಪ್ಪಾದ ದಾರಿಯಲ್ಲಿ ಹೋಗಿಲ್ಲ. ಇಷ್ಟು ನಮ್ಗೇನು ಮಾಡ್ತಾ ಇದ್ದಾರೆ, ಒಂದು ಸೆಟ್ ಆಫ್ ಸ್ಟೋರಿಗೆ ಏನು ಮಾಡ್ತಾ ಇದ್ದಾರೆ, ಸ್ಟಾರ್ಟಿಂಗ್ಸ್ ಇದು ಥರ ಇದೆ. ನೆಕ್ಸ್ಟ್ ಏನಾಗ್ತಾ ಇದೆ, ಅವನೇನು ಮಾಡ್ತಾನಂತೆ, ಅವ್ರ ಮಕ್ಕಳೆಲ್ಲ ಏನು ಮಾಡ್ತಾಯಿದ್ರು, ಅವತನ ಒಂದೊಂದು ದಿವಸ ಒಂದೊಂದು ಮಗ ಏನು ಮಾಡ್ತಾ ಇದ್ದ, ಅವತನ ಇಡ್ತಾ ಇದ್ದ. ಅದಕ್ಕೆ ಎಲ್ಲರೂ ಹೋಗಿ ಏನು ಮಾಡ್ತಿದ್ರಂತೆ, ಊಟ ಮಾಡಿ ಅಲ್ಲಿ ಇದು ಮಾಡ್ತಾಯಿದ್ರು. ಎಲ್ಲರೂ ಗೆಟ್ ಟುಗೆದರ್ ಥರ ಎವ್ರಿ ವೀಕ್ ಇರ್ತಿತ್ತು ಅವ್ರಿಗೆ. ಹಾಂ, ಈ ರೀತಿ ಇರಬೇಕಾದ್ರೆ ಅವನೇನು ಮಾಡ್ತಾ ಇದ್ದಂತೆ, ನೆಕ್ಸ್ಟ್ ಡೇ ಬೆಳಗ್ಗೆ ಎದ್ದು ಮಕ್ಕಳಿಗೋಸ್ಕರ ಏನು ಮಾಡ್ತಾ ಇದ್ದ, ಸ್ತೋತ್ರ ಬಲಿ ಸಲ್ಲಿಸ್ತಿಲ್ಲ. ಪಾಪ ಎಲ್ಲಿ ಮಾಡಿಬಿಟ್ರು ಅಂತ ಏನು ಮಾಡ್ತಾನೆ, ಪಾಪ ಬಲಿ ಕೊಟ್ಟು ಪಾಪ ಕ್ಷಮಾಪಣೆಗೋಸ್ಕರ ಕೇಳ್ತಾ ಇದ್ದ. ಈ ಪಾಯಿಂಟ್ ಚೆನ್ನಾಗಿ ಮೈಂಡಲ್ಲಿ ಇಟ್ಕೊಳ್ಳಿ, ತುಂಬ ಮುಖ್ಯವಾದಂಥ ಪಾಯಿಂಟ್. ಇಲ್ಲವರೆಗೂ ಏನು ಮಾಡ್ತಾ ಇದ್ದಾನೆ, ತನ್ನ ಪಾಪವನ್ನು ಅವನು ತನ್ನ ಪಾಪವನ್ನು ಅರಿಕೆ ಮಾಡ್ದಲ್ಲ, ಯಾರು ಪಾಪನ ಅರಿಕೆ ಮಕ್ಕಳು ಪಾಪ ಮಾಡಿರ್ತಾರೆ ಅವ್ರಿಗೋಸ್ಕರ ಅರಿಕೆ ಮಾಡ್ತಾ ಇದ್ದಾನೆ. 6ನೇ ವಾಕ್ಯದಲ್ಲಿ ಏನಾಗ್ತಾ ಇದೆ, ಪಿಶಾಚಿ ಹೋಗಿ ದೇವರ ಮುಂದೆ ಹೋಗಿ ನಿಂತ್ಕೊಳ್ತಾನೆ. ಏನಕ್ಕೋಸ್ಕರ? ಈ ರೀತಿ ಯೋಬ್ ಅಂತ ಒಂದು ಮನುಷ್ಯ ಇದ್ದಾನೆ, ಅವನಿಗೆಲ್ಲ ನೀವು ಕೊಟ್ಟಿದ್ರೆ ಅದರಿಂದ ಅವನು ಏನು ಮಾಡ್ತಾ ಇಲ್ಲ, ನಿಮಗೆ ಕೀಳ್ಪಡೆದು ನಡೀತಾ ಇದ್ದಾನೆ. ಹೀಸ್ ನಾಟ್, ಅವನೇನು ಮಾಡ್ತಾ ಇಲ್ಲ, ನಿಮಗೆ ವಿರೋಧವಾಗಿ ಯಾಕೆ ನಡೀತಾ ಇಲ್ಲ? ನೀವೆಲ್ಲ ಆಶೀರ್ವಾದ ಕೊಟ್ಟಿದ್ರೆ ಅದರಿಂದ ಅವನು ಏನು ಮಾಡ್ತಾ ಇಲ್ಲ, ವಿರೋಧವಾಗಿ ನಡೀತಾ ಇಲ್ಲ. ದೇವರು ಏನಂತ ಹೇಳ್ತಾರೆ ಯೋಬನ ನೋಡಿ, ಅವನಂತ ಪಾಪ ಮಾಡದೆ ಇರುವಂಥ ಒಂದು ನೀತಿವಂತನಾದ ಮನುಷ್ಯ ಯಾರೂ ಇಲ್ಲ. ಆಮೇನ್. ದೇವರು ಅವನ ಕುರಿತಾಗಿ ಏನಂತ ಹೇಳ್ತಾ ಇದ್ದಾರೆ, ಅವನಂತೆ ಪಾಪನೇ ಮಾಡದೆ ನೀತಿವಂತನಾಗಿ ಇರುವಂಥ ಒಂದು ಮನುಷ್ಯ ಯಾರೂ ಇಲ್ಲ ಭೂಲೋಕದಲ್ಲಿ ಅಂತ ದೇವರೇ ಅವನಿಗೇನು ಕೊಡೋದು, ಟೆಸ್ಟಿಫೈ ಕೊಡ್ತಾರೆ, ಸಾಕ್ಷಿ ಹೇಳ್ತಾ ಇದ್ದಾರೆ. ಆದರೆ ಅದಾದ ಮೇಲೆ ಪಿಶಾಚಿ ಏನಂತ ಹೇಳ್ತಾನೆ, ಇವನನ್ನು ನಾನು ಹೋಗಿ ಶೋಧಿಸ್ಬೇಕು. ಏನಂತ ಶೋಧಿಸ್ತಾನೆ, ನೀವು ಅವನಿಗೆಲ್ಲ ಪ್ರೊಟೆಕ್ಟ್ ಮಾಡಿದಾರಲ್ಲ, ಪ್ರೊಟೆಕ್ಷನ್ ತೆಗೆದುಬಿಡಿ, ನಾನೇನು ಮಾಡ್ತೀನಿ, ಎಲ್ಲ ವಿಷಯಗಳನ್ನು ತೆಗೆದುಬಿಡ್ತೀನಿ. ದೇವ್ರೇನು ಹೇಳ್ತಾನೆ, ಎಲ್ಲ ವಿಷಯವನ್ನು ತೆಗಿಬೋದು, ಆದರೆ ಅವನ ಜೀವನ ಮಾತ್ರ ಮುಟ್ಟಬಾರ್ದು. ಇದಕ್ಕೆ ನಮಗೆ ಹೊಸ ಒಡಂಬಡಿಕೆಯಲ್ಲಿ ಜೋಡಿ ವಾಕ್ಯಲ್ಲಿದೆ. 1 ಪೇತ್ರನ 5ನೇ ಅಧ್ಯಾಯದಲ್ಲಿ ಏನಂತ ಹೇಳ್ತಾರೆ, ಮೊದಲನೇ ಪೇತ್ರನ 5ನೇ ಅಧ್ಯಾಯದಲ್ಲಿ, ಸರಿ ಓದೋದು ಬೇಡ, ಏನು ಹೇಳ್ತಾ ಇದ್ದಾರೆ, ಪಿಶಾಚಿಯು ಗರ್ಜಿಸುವಂಥ ಸಿಂಹದ ಹಾಗೆ ಏನು ಮಾಡ್ತಾ ಇದ್ದಾನೆ, ಯಾರನ್ನು ಯಾವ ರೀತಿ ನುಂಗಲಿ ಅಂತ ಏನು ಮಾಡ್ತಾ ಇದ್ದಾನಂತೆ, ಸುತ್ತಾಡ್ತಾ ಇದ್ದಾನೆ. ಆ ವಾಕ್ಯನ ಓದುವಂಥ ಎಲ್ಲ ಮನುಷ್ಯರು ನಾವೇನು ಮಾಡ್ತೀವಿ ಅಂದರೆ, ಬೈಬಲ್ ಓದುವಂಥ ಅರ್ಧ ಜನ ಮಾಡುವಂಥ ತಪ್ಪು ಏನಂದರೆ, ಒಂದೊಂದು ವಾಕ್ಯವನ್ನು ಮಾತ್ರ ಓದ್ತಾರೆ. ಒಂದೊಂದು ವಾಕ್ಯ ನಾನು ಪಿಕ್ ಮಾಡಿ ಓದುವಾಗ ಏನಾಗತ್ತಂದರೆ, ಆ ವಾಕ್ಯದಲ್ಲಿ ನನಗೆ ಏನು ಕಾಣಿಸ್ಬೇಕೋ ಅಷ್ಟು ಮಾತ್ರ ಕಾಣಿಸುತ್ತೆ. ಯೋಚನೆ ಮಾಡಿ ನೋಡಿ, ನಾವು ದೇವ್ರು ನಮಗೇನೋ ಒಂದು ಹೇಳ್ತಾರೆ, ಏನಂತ ದೇವ್ರ ಹತ್ರ ನಾವು ಕೇಳ್ತಾ ಇದ್ದೀವಿ, ದೇವರೇ ನಾಳೆ ಈ ಜಾಗಕ್ಕೆ ನಾನು ಹೋಗ್ಬೋದಾ ಅಂತ ಹೇಳುವಾಗ, ಯಾವುದಾದ್ರೂ ಒಂದು ಚಿಕ್ಕ ವಚನ ಏನು ಕೊಡ್ತಾರೆ, ಹುಡುಕೊಳ್ತಾರೆ. ಏನಂತ ದೇವ್ರು ಹೇಳಿದ್ರು, ನನ್ನ ಮನಸ್ಸಲ್ಲಿ ದೇವರು ವಾಕ್ಯ ಕೊಟ್ಟರು ಅಂತ ಚಿಕ್ಕ ವಾಕ್ಯವನ್ನು ಹುಡ್ಕೊಂಡು ಏನು ಮಾಡ್ತಾರೆ, ಇದರಲ್ಲಿ ನೋಡಿದ್ರೆ ಏನಂತ ಇರುತ್ತೆ, ನಾತಾನ್ ಅನ್ನುವಂಥ ಪ್ರವಾದಿ ಇಲ್ಲಿಂದ ಅಲ್ಲಿಗೆ ಹೋದ್ರು, ಅದನ್ನ ಹಿಡ್ಕೊಂಡು ಅವ್ರು ಏನು ಮಾಡ್ತಾರೆ, ಹಂಗಂದ್ರೆ ನಾನು ಹೋಗ್ಬೋದು. ಈ ರೀತಿ ಏನು ಮಾಡ್ತಾರೆ, ಅವರಿಗೆ ಇಷ್ಟವಾಗುವಂಥ ವಾಕ್ಯವನ್ನು ಏನು ಮಾಡ್ತಾರೆ, ಚೂಸ್ ಮಾಡ್ಕೊಳ್ತಾರೆ. ನಾನು ಕೊಟ್ಟಿದ್ದು ತುಂಬ ಬ್ಯಾಡ್ ಎಕ್ಸಾಂಪಲ್, ಬಟ್ ಸ್ಟಿಲ್ ಏನು ಮಾಡ್ತಾರೆ, ವಾಕ್ಯವನ್ನು ಚೂಸ್ ಮಾಡ್ತಾರೆ. ಜನರು ಸಹ ಏನು ಹೇಳ್ತಾರೆ, ಇವಾಗ ಫಾರ್ ಎಕ್ಸಾಂಪಲ್ ರೋಮನ್ಸ್ 8:33 ಏನಂತ ಇದೆ, ದೇವರು ಆಯ್ದುಕೊಂಡಿರುವಂಥ ಜನರಿಗೆ ವಿರೋಧವಾಗಿ ಏನು ಮಾಡಿ ಎದು ನಿಂತ್ಕೊಳ್ಬೇಡಿ ಅಂತ. ಆದರೆ ರೋಮನ್ಸ್ 8:26 ಏನಂತ ಇದೆ, ಅದು ಯಾರ ಕುರಿತಾಗಿ ಮಾತಾಡ್ತಾ ಇದೆ, ದೇವರು ಆದಿಕೊಂಡಿರುವಂಥ ಜನರು ಅಂತ ನಮ್ಮ ಕುರಿತಾಗಿ ಮಾತಾಡ್ತಾ ಇದೆ. ಆದರೆ ಸೇವಕರು ಏನು ಮಾಡ್ತಾರೆ, ಅದನ್ನು ದೇವರು ಆದುಕೊಂಡಿರುವುದು ನಮಗೆ ವಿರೋಧವಾಗಿ ನೀವು ನಿಂತ್ಕೊಂಡ್ರೆ ಏನಾಗತ್ತೆ ನಿಮಗೆ. ಆದರೆ ಆ ವಾಕ್ಯದ ಅರ್ಥ ನಿಜವಾಗಿಯೂ ಏನರ್ಥ ಇದೆ, ದೇವರು ಆದಿಕೊಂಡಿರುವಂಥ ಜನರು ಅಂತ ನಮ್ಮ ಕುರಿತಾಗಿ ಮಾತಾಡ್ತಾ ಇದ್ದಾರೆ. ಆಮೇನ್. ಸಭೆಯಲ್ಲಿ ಇರುವಂಥ ಪ್ರತಿಯೊಬ್ಬರ ಕುರಿತಾಗಿ ದೇವರು ಏನಂತ ಹೇಳ್ತಾ ಇದ್ದಾರೆ, ದೇವರು ಆದುಕೊಂಡಿರುವಂಥ ಜನರು. ಎಫೆಸಿಯನ್ಸ್ 2ನೇ ಅಧ್ಯಾಯ ಏನಂತ ಹೇಳ್ತಾ ಇದೆ, ಲೋಕದಲ್ಲಿ ನೀವು ಸತ್ತಿರುವಾಗ ನಿಮ್ಮನ್ನು ದೇವರು ಏನು ಮಾಡಿದ್ರಂತೆ, ಬಂದು ಬದುಕಿಸಿ ನಿಮ್ಮನ್ನು ಆದಿಕೊಂಡ್ರು. ಆಮೇನ್, ಅಲ್ಲೆಲೂಯ. ಓಕೆ, ಎಕ್ಸಾಂಪಲ್ ಏನಾಗುತ್ತೆ ಅಂದರೆ, ನಾವು ತಪ್ಪಾಗಿ ದೇವರ ವಾಕ್ಯವನ್ನು ಓದಬಾರ್ದು. ಆದರೆ ಅದೇ ದೇವರ ವಾಕ್ಯದಲ್ಲಿ ಪಿಶಾಚಿ ಯಾವ ರೀತಿ ಗರ್ಜಿಸ್ತಾ ಇದ್ದಾನೆ ಅಂತ ಹೇಳುವಂಥ ಅದಕ್ಕಿಂತ 2-3 ವಾಕ್ಯಗಳ ಮುಂಚೆ ಏನು ಬರುತ್ತೆ ಗೊತ್ತಾ, ನಿಮ್ಮನ್ನು ನೀವು ದೇವರ ಹಸ್ತದ ಕೈ ಕೆಳಗಡೆ ಏನು ಮಾಡಿರಿ, ಅಡಗಿರಿ, ದೇವರು ನಿಮ್ಮನ್ನು ಏನು ಮಾಡ್ತಾರೆ, ಮೇಲೆ ಕೆತ್ತಾರೆ. ಆಮೇನ್, ಅಲ್ಲೆಲೂಯ. ಅಲ್ಲೇನು ಹೇಳ್ತಾ ಇದ್ರೆ, ತಗ್ಗಿಸ್ಕೊಳ್ಳಿ ಅಂತ. ಯೋಬನ ಜೀವನದಲ್ಲೂ ಸಹ ಅವನಿಗೆ ಬರ್ತಾ ಇರುವಂಥ ಪರೀಕ್ಷೆ ಏನು, ಅವನು ತಗ್ಗಿಸ್ಕೊಳ್ತಾನ, ದೇವ್ರಿಗೆ ವಿಧೋಳವಾಗಿ ಎದ್ದೊಳ್ತಾನ ಅಂತ.
ಯೋಬನನ್ನು ಪರೀಕ್ಷೆ ಮಾಡುವಾಗ ದೇವರು ಪಿಶಾಚನ್ ನೋಡಿ ಏನು ಹೇಳಿಲ್ಲ ಗೊತ್ತಾ? ಅವನು ನನಗೆ ವಿರೋಧವಾಗಿ ದೂಷಣೆ ಮಾಡಲ್ಲ ಅಂತ ಹೇಳಿಲ್ಲ. ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. ದೇವ್ರು ಏನು ಹೇಳಿಲ್ಲ, ಪಿಶಾಚ್ ಏನಂತ ಹೇಳ್ತಾ ನೀವೆಲ್ಲ ತೆಗೆದುಬಿಡಿ ನಾನು ಹೋಗಿ ಶೋಧನೆ ಕೊಡ್ತೀನಿ ಅಂತ. ದೇವ್ರು ಅವಾಗ ಏನಂತ ಹೇಳಲ್ಲ, ಅವನು ನನ್ನನ್ನು ನೋಡಿ ದೂಷಿಸಲ್ಲ ಅಂತ ದೇವ್ರು ಏನು ಕೊಡ್ತಾ ಇಲ್ಲ, ಸಾಕ್ಷಿ ಕೊಡ್ತಾ ಇಲ್ಲ ಜಾಗದಲ್ಲಿ. ಏನು ಮಾಡಲ್ಲ ಅಂತ ಹೇಳ್ತಾ ಅವ್ನು ಪಾಪ ಮಾಡಲ್ಲ ಅಂತ ಹೇಳ್ತಾ ಇದ್ದಾರೆ, ಆದರೆ ನನಗೆ ವಿರೋಧವಾಗಿ ದೂಷಿಸಲ್ಲ ಅಂತ ಹೇಳಿಲ್ಲ. ಇದನ್ನು ಸಹ ಇಂಪಾರ್ಟೆಂಟ್ ಪಾಯಿಂಟ್ ಮೈಂಡಲ್ಲಿ ಇಟ್ಕೊಳ್ಳಿ. ಇವಾಗ ಏನಾಗ್ತಾ ಇದೆ, ಪಿಶಾಚ್ ಹೋಗಿ ಏನು ಮಾಡ್ತಾನೆ, ಒಂದೆರಡು ದಿವಸದಲ್ಲಿ ಎಲ್ಲ ಏನಾಗ್ಬಿಡುತ್ತೆ ಅವನಿಗೆ, ಅವನ ಹತ್ರ ಇರುವಂಥ ಎಲ್ಲ ಒಂಟೆ ಆಸ್ತಿ ಎಲ್ಲ, ಅವನ ಮಕ್ಕಳು ಸಹ ಏನಾಗ್ಬಿಡ್ತಾರೆ, ಸೆತ್ತೋಗ್ತಾರೆ. ಅದಾದಮೇಲೆ ಏನಾಗ್ತಾನೆ, ಅವನಿಗೂ ಸಹ ಏನಾಗುತ್ತೆ, ರೋಗ ಬರುತ್ತೆ. ಕುಷ್ಠರೋಗ ಥರ ಏನು ಬರುತ್ತೆ, ಅವನ ಕೈಯಲ್ಲೆಲ್ಲ ಏನಾಗುತ್ತೆ, ಉದುರು ಹೋಗೋದು. ಆ ರೀತಿ ಅವನೇನು ಫುಲ್ ಸ್ಕೆಲಿಟನ್ ಥರ ಆಗ್ಬಿಡ್ತಾನೆ. ಯೋಚನೆ ಮಾಡಿ ನೋಡಿ, ತನ್ನ ಜೀವವೆಲ್ಲ ಎಲ್ಲಾದ್ರೂ ಬಿದ್ದೋಗ್ಬಾರ್ದು ಅಂತ ಹುಷಾರಾಗಿ ನಡೆಯುವಂಥ ಮನುಷ್ಯ, ಭಯದಲ್ಲೇ ಬಾಳ್ತಾ ಇರುವಂಥ ಮನುಷ್ಯ ಯಾರು? ಇವು ಭಯ ಅಂದರೆ ಎಲ್ಲಿ ದೇವ್ರಿಗೆ ವಿರೋಧವಾಗಿ ನಾನು ಹೋಗ್ಬಿಡ್ತೀನೋ ಅನ್ನುವಂಥ ಭಯ. ಅವರ ಮಕ್ಕಳು ಸಹ ಏನು ಆಗಬಾರ್ದು ಅಂತ ಎವ್ರಿ ಡೇ ಬೆಳಗ್ಗೆ ಏನು ಮಾಡ್ತಾನೆ, ಎದ್ದು 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 ಬಲಿ ಅರ್ಪಿಸ್ತಾ ಇದ್ದಾನೆ. ಇಂಥ ಮನುಷ್ಯ ಸಡನ್ನಾಗಿ ದೇವ್ರು ಅವನು ಎಲ್ಲಿ ತಪ್ಪು ಮಾಡ್ಬಿಡ್ತಾನೋ ಭಯದಲ್ಲಿ ಇದ್ದಂಥ ಮನುಷ್ಯನಿಗೆ ದೇವ್ರು ಎಲ್ಲ ತೆಗೆದ್ಬಿಟ್ರು. ಇವಾಗ ಅವ್ರ ಹೆಂಡತಿನೂ ಸಹ ಏನಂತ ಹೇಳ್ತಾಳೆ, ದೇವರನ್ನ ದೂಷಿಸಿ ಸೆತ್ತೋಗ್ಬಿಡು. ಒಂದು ದಿವಸದಲ್ಲಿ ಅವನ ಜೀವೆಲ್ಲ ಏನಾಗ್ಬಿಡ್ತು, ಫುಲ್ ಆಪೋಸಿಟ್ ಆಗ್ಬಿಡ್ತು. ಫುಲ್ ರಿಚ್ ಆಗಿದ್ದಂಥ ಮನುಷ್ಯ ಏನಾಗ್ತಾ ಇದ್ದಾನೆ, ಇವಾಗ ಫುಲ್ ಬಡವನಾಗೋದು ಮಾತ್ರ ಅಲ್ಲ, ಅವನ ಕುಟುಂಬನೂ ಸಹ ಏನಾಗ್ಬಿಡ್ತು, ಎಲ್ಲವನ್ನು ದೇವ್ರು ಏನು ಮಾಡಿಬಿಟ್ರು, ಶೋಧನೆ ಮಾಡಲಿ ಅಂತ ಏನು ಮಾಡಿಬಿಟ್ರು, ಬಿಟ್ಬಿಟ್ರು. ದೇವ್ರು ಇವಾಗ ನಾವು ಯೋಬು ಅಂತ ನೋಡುವಾಗ ನಮಗೇನು ಕಾಣಿಸುತ್ತೆ, ನಾವೇನು ಹೇಳ್ಬಿಡ್ತೀವಿ ಸುಲಭವಾಗಿ, ಬೇರೆಯವ್ರ ಜೀವನದಲ್ಲಿ ಏನಾದರೂ ನಡೆದ್ರೆ ಯೋಬ್ಗೆ ಅಷ್ಟು ಬಂತು, ನಮಗೇನು ಬರಲ್ವಾ? ನೀತಿವಂತನಾದ ಯೋಬ್ಗೆ ಅಷ್ಟು ಬಂತು, ನಮಗೇನು ಬರಲ್ಲ. ನೀವೇನು ಮಾಡಿ, ಸ್ವಲ್ಪ ಧೈರ್ಯ ಪಡಿಸ್ಕೊಳ್ಳಿ, ಏನಾದರೂ ಏನು ಮಾಡಿಬಿಡ್ಬೇಡಿ, ದೇವ್ರ ವಿರೋಧವಾಗಿ ದೂಷಣೆ ಮಾಡಿಬಿಡ್ಬೇಡಿ. ಆವಾಗಲೂ ಸಹ ಯೋಬ್ ಏನಂತ ಹೇಳ್ತಾನೆ, ನಾನು ದೇವರು ಕೊಟ್ಟರು ದೇವ್ರು ತೊಗೊಂಡ್ರು ನಾವು ಯಾರು ಕೇಳೋಕ್ಕೆ ಹೇಳ್ಬಿಡ್ತಾನ. ಓಕೆ, ಅದಾದಮೇಲೆ ಏನು ಹೇಳ್ತಾನೆ, ನಾನು ಯಾಕೆ ದೇವರನ್ನ ದೂಷಿಸಬೇಕು ಅನ್ನುವಂಥ ರೀತಿಯಲ್ಲಿ ಅವ್ನು ಮಾತಾಡ್ತಾನೆ. ಅದೇ ಯೋಬು ಆಮೇಲೆ ನಾವು ಓದೋಣ. ಮೊದಲು ಇವಾಗ ಎರಡನೇ ಅಧ್ಯಾಯದವರೆಗೂ ಏನಾಗ್ತಾ ಇದೆ, ಅವನು ದೇವರನ್ನು ದೂಷಿಸಲ್ಲ ಅಂತ ಹೇಳ್ಬಿಡ್ತಾನೆ. 3ನೇ ಅಧ್ಯಾಯದಲ್ಲಿ ಏನಾಗುತ್ತೆ ಅಂದರೆ, 3-4 ಓದಬೇಕಾದ್ರೆ ಅವ್ರು 3 ಫ್ರೆಂಡ್ಸ್ ಬರ್ತಾರೆ, 3 ಸ್ನೇಹಿತರು ಬರ್ತಾರೆ. 3 ಸ್ನೇಹಿತರು ಏನು ಮಾಡ್ತಾರೆ, ಅವನ ಜೊತೆಲಿ ಕೂತ್ಕೊಳ್ತಾರೆ. 7 ದಿವಸ ಅವನ ಕಷ್ಟವನ್ನು ನೋಡಿ 7 ದಿವಸ ಏನು ಮಾಡ್ತಾರೆ ಗೊತ್ತಾ, ಜೊತೆಲಿ ಕೂತ್ಕೊಂಡಿರ್ತಾರೆ. ಅವನ ಕಷ್ಟವನ್ನು ನೋಡಿ ಅವ್ರಿಗೇನು ಅವ್ರ ಆಹಾರದಲ್ಲಿ ಹೇಳ್ತಾರಲ್ಲ, ಆಹಾರದಲ್ಲಿ ಅಂದರೆ ಸಂತೈಸ್ಬೇಕು ಹೇಳ್ತಾರಲ್ಲ, ಅದನ್ನು ಸಹ ಮಾಡಲ್ಲ. ಅವನ ಕಷ್ಟವನ್ನು ನೋಡಿ ಇವ್ರಿಗೆ ತಾಳಲಾರ್ದೆ 3 ಸ್ನೇಹಿತರು ಏನು ಮಾಡ್ತಾರೆ, ಕೂತ್ಕೊಂಡು ಅವನ ಜೊತೆ ಅವನು ಅಳ್ತಾ ಇರಬೇಕಾದ್ರೆ ಜೊತೇಲಿ ಕೂತ್ಕೊಂಡಿರ್ತಾರೆ. ಅವನಿಗೆ ಏನು ಮಾಡ್ತಾರೆ, ಜೊತೇಲಿ ಇರಬೇಕು ಅಂತ ಏನು ಮಾಡ್ತಾ ಇದ್ದಾರೆ, ಸಂತೈಸ್ತಾ ಇದ್ದಾರೆ. ನಾವೆಲ್ಲರೂ ಮಾಡುವಂಥ ತಪ್ಪೇನು ಗೊತ್ತಾ, ಏನಾದರೂ ಒಂದು ಆಗ್ಬಿಟ್ರೆ ತಕ್ಷಣ ಏನು ಮಾಡಬೇಕು, ನಾನು ಸಂತೈಸ್ತೀನಿರಪ್ಪ, ನನಗೆ ಗೊತ್ತು ದೇವ್ರ ವಾಕ್ಯ ಅಂತ ಏನು ಮಾಡ್ತಾರೆ, ಹೋಗ್ತಾರೆ. ದುಃಖದಲ್ಲಿರುವಾಗ ದೇವ್ರ ವಾಕ್ಯವನ್ನು ಕೇಳೋಕ್ಕೆ ಯಾರು ಮನಸ್ಸು ಇರಲ್ಲ. ಅಲ್ಲೇಲೂಯ. ದುಃಖದಲ್ಲಿರುವಾಗ ನೀವು ಎಷ್ಟೇ ಬಲಪಡಿಸಿದ್ರೆ ಏನಾಗಲ್ಲ, ಹೋಗಲ್ಲ. ಸಂತೈಸುವುದಕ್ಕೂ ಏನು ಬೇಕು, ಸಮಯ ಬೇಕು. ನಾವು ಸಮಯ ಕೊಡದೆ ಹೋದರೆ ಆ ಜಾಗದಲ್ಲಿ ಏನಿರುತ್ತೆ, ತಕ್ಷಣ ನೀವೇನು ಹೇಳ್ತೀರಾ, ತಕ್ಷಣ ಹೇಳ್ತಾರೆ ದೇವ್ರು ಕೊಟ್ಟರು, ಯಾರೋ ನಮಗೆ ತುಂಬ ಬೇಕಾದವ್ರು ತೀರ್ಕೊಂಬಿಟ್ರು ಅಂತ ಇಟ್ಕೊಳ್ಳಿ, ಅಥವಾ ನನ್ನ ಹೆಲ್ತ್ ಏನೋ ಆಗ್ಬಿಟ್ಟಿದೆ, ನನ್ನ ಹೆಲ್ತ್ ತುಂಬ ಕೆಟ್ಟದಾಗ ಸಡನ್ನಾಗಿ ಏನೋ ಆಗ್ಬಿಡ್ತು ಅಂತ ಇಟ್ಕೊಳ್ಳಿ. ದೇವ್ರು ಕೊಟ್ಟರು ದೇವ್ರು ತೊಗೊಂಡು ಅಂತ ಬಂದು ನನ್ನ ಹತ್ರ ಯಾರಾದ್ರೂ ಹೇಳಿದ್ರೆ ನಾನೇನು ಮಾಡ್ತೀನಿ, ಎಷ್ಟು ಕೋಪ ಬರುತ್ತೆ ಮನುಷ್ಯರಿಗೆ. ಅದನ್ನೇ ಏನು ಮಾಡ್ತಾರೆ ಜನರು, ಎಷ್ಟೋ ಸೇವಕರು ಎಷ್ಟೋ ಜನ ಏನು ಮಾಡಿಬಿಡ್ತಾರೆ, ಸಡನ್ನಾಗಿ ಬಂದು ದೇವರು ಕೊಟ್ಟರು ದೇವ್ರು ತೊಗೊಂಡ್ರು, ಅವ್ರಿಗೆ ಸ್ತೋತ್ರ, ಎಲ್ಲದಲ್ಲೂ ಸ್ತೋತ್ರ ಹೇಳಿ ಅಂತಾರೆ. ನಾವೆಲ್ಲದಲ್ಲೂ ಸ್ತೋತ್ರ ಹೇಳ್ಬೇಕು ಅನ್ನೋದು ತಪ್ಪಾದ ವಿಷಯ ಅಲ್ಲ, ಅದು ನನ್ನ ಮನಸ್ಸಿಂದ ಬರಬೇಕು. ಆಮೇನ್, ಹಲ್ಲೆಲೂಯ. ಅಲ್ಲಿ ಹೋಗ್ಬಿಟ್ಟು ದೇವ್ರೆ ನನಗೆ ಹೆಲ್ತ್ ಹೋಗ್ಬಿಡ್ತಲ್ಲ ಅದಕ್ಕಾಗಿ ಸ್ತೋತ್ರ ಅಂತ ಯಾರಾದರೂ ಹೇಳ್ತೀವ? ಹೇಳೋ ಸಿಚುವೇಶನಲ್ಲಿ ಯಾರೂ ಇರಲ್ಲ. ಸೊ ಬಿ ಪ್ರಾಕ್ಟಿಕಲ್ ಆಲ್ಸೋ ವಿತ್ ಯುವರ್ ಪ್ರೇಯರ್ಸ್. ಪ್ರಾಕ್ಟಿಕಲ್ ಅಂದರೆ, ದೇವರೇ ನನಗೆ ಗೊತ್ತು ನನ್ನ ಮನಸ್ಸಲ್ಲಿ ದುಃಖ ಇದೆ, ಆದರೆ ನಿಮಗೆ ಸ್ತೋತ್ರ, ಆದರೆ ನಿಮಗೆ ಸ್ತೋತ್ರ ಅಂತ ಬರುತ್ತಲ್ಲ, ಅದು ಮನಸ್ಸಿಂದ ಬರುವಂಥ ಸ್ತೋತ್ರ. ಆಮೇನ್.